ಧನಸ್ಸು ರಾಶಿಯವರಿಗೆ ಹೇಗಿದೆ ಗುರುಗಳೇ 2026? ಧನುರಾಶಿಯವರಿಗೆ ರಾಶ್ಯಾಧಿಪತಿಯಂಥ ಗುರುವಿನ ಪೂರ್ಣ ಅನುಗ್ರಹ ಪ್ರಾಪ್ತಿ. ಹಾಗಾಗಿ ಅವರಿಗೆ ಶುಭ ಫಲಗಳೇ ಅಧಿಕ. 80 ಭಾಗ ಶುಭ ಫಲ, 20 ಭಾಗ ಅಶುಭ ಫಲ ಅಂತ ಹೇಳ್ಬೋದು. ಆ ಅಶುಭ ಫಲದಲ್ಲಿ ಏನಪ್ಪ ಅಂದರೆ ಆರೋಗ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಕಿರಿಕಿರಿಗಳು, ರಾಂಗ್ ಡಯಾಗ್ನೈಸು, ರಾಂಗ್ ಟ್ರೀಟ್ಮೆಂಟು, ಅದು ದೊಡ್ಡ ಮಟ್ಟಕ್ಕೆ ಅವರಿಗೆ ಒಂದಿಷ್ಟು ಆನ್ಸೈಟಿ, ಉದ್ವಿಗ್ನತೆ ಕೊಡುತ್ತೆ. ಅದರ ಹೊರತಾಗಿ ಬೇರೆ ಎಲ್ಲ ಶುಭಫಲಗಳೇ ತುಂಬಿಕೊಂಡಿರುತ್ತೆ ಅವರಿಗೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥದ್ದು ಒಂದು ಗಾದೆ ಮಾತಿದೆಯಲ್ಲ, ಹಾಗೆ ಅವ್ರ ಪ್ರಯತ್ನ ಎಲ್ಲದಕ್ಕೂ ಕೂಡ ವಿಶೇಷವಾದ ಫಲ ಸಿಗುತ್ತೆ. ತಮಗಾಗಿ, ತಮ್ಮವರಿಗಾಗಿ, ತಮ್ಮ ಸುತ್ತಮುತ್ತಲಿನವರಿಗಾಗಿ, ತಮ್ಮ ಊರಿಗಾಗಿ, ತಮ್ಮ ಸಮುದಾಯಕ್ಕಾಗಿ ಏನೇನು ಪ್ರಯತ್ನ ಪಡ್ತಾರೋ ಆ ಎಲ್ಲ ಪ್ರಯತ್ನದಲ್ಲೂ ಅವರಿಗೆ ಯಶಸ್ಸು. ಬಹಳ ವರ್ಷ ಸ್ಥಿರವಾಗಿ ಉಳಿತಕ್ಕಂಥ ಒಂದು ಮಹತ್ತರವಾದ ಕಾರ್ಯ ಅವರ ಕೈಯಿಂದ ಈ ವರ್ಷ ಆಗುತ್ತೆ. ಮತ್ತು ಮಕ್ಕಳ ಬಗ್ಗೆ ಬಹಳ ತೃಪ್ತಿ ಪಡುವಂತಹ ವರ್ಷ ಇದಾಗಿರುತ್ತೆ. ಮಕ್ಕಳಿಲ್ಲದೆ ಇರತಕ್ಕಂತಹ ಸೂಕ್ತ ವಯಸ್ಸಿನ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಮಕ್ಕಳಿರ್ತಕ್ಕಂಥ ಪ್ರಬುದ್ಧಮಾನಕ್ಕೆ ಬಂದಂಥ ಮಕ್ಕಳುಗಳಿಗೆ ದೊಡ್ಡ ದೊಡ್ಡ ಹುದ್ದೆ ಅಥವಾ ದೊಡ್ಡದಾದ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಪ್ರಯಾಣ, ಅದರಿಂದ ಅವರ ಕುಟುಂಬದ ಕೀರ್ತಿ ಪತಾಕೆ ಮೇಲೇರೋದು ಮತ್ತು ಎಲ್ಲ ರೀತಿಯವರ ಆಸೆಗಳು, ಕಾಮನೆಗಳು ಪೂರೈಸ್ತಕ್ಕಂಥದ್ದು, ಜೀವನ ಸಂಗಾತಿ ಜೊತೆಗೆ ತೃಪ್ತರಾಗಿ ನೆಮ್ಮದಿಯಾಗಿ ಬಾಳ್ತಕ್ಕಂಥ ವರ್ಷ. ಜೊತೆಗೆ ತಂದೆ ತಾಯಿಗಳ ಸೇವೆ ಮಾಡಿ ತಂದೆ ತಾಯಿಗಳ ಅನುಗ್ರಹಕ್ಕೂ ಕೂಡ ಪಾತ್ರರಾಗ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಕೃಷಿಕ ವರ್ಗಕ್ಕೆ, ಅದರಲ್ಲೂ ಕೂಡ ಅಡಕೆ ಬೆಳೆಗಾರರು ಹೇರಳವಾದ ಧನವನ್ನು ನೋಡ್ತಕ್ಕಂಥ, ಬೆಳೆ ಸ್ವಲ್ಪ ಕಡಿಮೆ ಇದ್ದಾಗ್ಯೂ ಕೂಡ ಒಳ್ಳೆ ಬೆಲೆ ಬಂದು ಆ ಒಂದು ಬೆಳೆ ಕಡಿಮೆ ಇದೆ ಅಂತಕ್ಕಂಥದ್ದರ ಯೋಚನೆಯನ್ನು ಬದಿಗಿಟ್ಟು ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣಬಹುದಾದಂಥ ವರ್ಷ ಇದಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಸಮಸ್ಯೆಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ಸಣ್ಣ ಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ, ಇನ್ನಷ್ಟು ಶ್ರೇಯಸ್ಸಿಗಾಗಿ ಮೈಸೂರಿನ ಚಾಮುಂಡಿ ದೇವಿಯ ದರ್ಶನ, ಅದೇ ರೀತಿಯಲ್ಲೇ ಚಾಮುಂಡಿ ದೇವಿಗೆ ಕುಂಕುಮಾರ್ಚನೆ ಮತ್ತು ವಸ್ತ್ರ ಸಮರ್ಪಣೆ ಅಂದರೆ ಸೀರೆಯನ್ನು ಭಾಗ್ಯನ ಕೊಟ್ಟು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ.